ಸೂಪರ್ ಸ್ಟಾರ್ ರಜನಿಕಾಂತ್ ತಮ್ಮ ಫೇವ್ರೆಟ್ ಅಶ್ವಿನಿ ಬಾರ್ಗೆ ವಿಸಿಟ್ ಕೊಟ್ಟ ನಂತರ ಅವರು ಬಂದಿದ್ದು ಚಾಮರಾಜಪೇಟೆ ಹತ್ತಿರ ಇರೋ ಗವಿಪುರ ದೇವಸ್ಥಾನಕ್ಕೆ. ಇಲ್ಲಿಗೆ ರಜನಿ ಬಂದ ಕಾರಣ ಏನು ಗೊತ್ತಾ? ನೀವೇ ನೋಡಿ. ಅಶ್ವಿನಿ ಬಾರ್ನಿಂದ ಹೊರಟ ರಜನಿ ತಮ್ಮ ಬಾಲ್ಯ ಸ್ನೇಹಿತ ಸೋಮಸುಂದರ ದೀಕ್ಷಿತ್ರನ್ನ ಭೇಟಿಯಾಗೋದಕ್ಕೆ ಗವಿಪುರಂ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ದೇವಸ್ಥಾನದ ಪಕ್ಕದಲ್ಲೇ ಇದ್ದ ಶಾಲೆಯಲ್ಲಿ ರಜನಿ ತಮ್ಮ ವಿದ್ಯಾಭ್ಯಾಸ ಮಾಡಿದರು. ಈ ಕಾರಣಕ್ಕಾಗಿ ರಜನಿ ಪುನರ್ ನಿರ್ಮಾಣದ ಕಾರ್ಯದಲ್ಲಿರುವ ಅವರ ಶಾಲೆಯನ್ನ ನೋಡುತ್ತಾ ನಿಂತರು. ಇಲ್ಲಿಂದ ನೇರವಾಗಿ ದೇವಸ್ಥಾನದ ಪಕ್ಕದಲ್ಲೇ ಇದ್ದ ಅವರ ಸ್ನೇಹಿತರಾದ ಸೋಮಸುಂದರ್ ಅವರನ್ನ ಭೇಟಿಯಾಗೋದಕ್ಕೆ ಹೊರಟರು. ರಜನಿ ಜೊತೆನಲ್ಲಿ ಓದಿ ಬೆಳೆದಿದ್ದ ಸೋಮುರವರು ಸೂಪರ್ ಸ್ಟಾರ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆಲಿ ಹಂಚಿಕೊಂಡ್ರು. ನನ್ನ ಜೊತೆಲಿ ಓದ್ದವನು. ಎರಡನೇದಾಗಿ ನಮ್ಮ ದೇವಸ್ಥಾನ ಮುಂದೆ ಇರೋ ಸ್ಕೂಲ್ನಲ್ಲಿ ಇದ್ದಿದ್ದರಿಂದ ನಾವು ಬಾಲ್ಯ ಸ್ನೇಹಿತರು. ಅವನ ಲೈನಲ್ಲಿ ಅವ್ನು ಬೆಳೆದೋದ, ನನ್ನ ಲೈನಲ್ಲಿ ನಾನು ಬೆಳೆದೋದೆ. ಆದರೂ ಸ್ನೇಹ ಅನ್ನೋದು ಎಷ್ಟು ಬೆಳೆದ್ರೂ ಸ್ನೇಹ ಅನ್ನೋದು ಎಲ್ಲೂ ತಪ್ಪಲ್ಲ. ಅದರಿಂದ ಅದು ಇದ್ದೇ ಇರುತ್ತೆ. ಒಂದು ಬರ್ತ್ಡೇಗೆ ಒಂದು ವಿಶೇಷ ಮಾಡ್ತೀನಿ. ಯಾವಾಗಾರ ಒಂದು ಸರಿ ದೇವಸ್ಥಾನಕ್ಕೆ ಬರ್ತಾನೆ, ಅದು ಮಿಡ್ ನೈಟ್ ಬರ್ತಾನೆ. ಬಂದಾಗ ಒಂದು ದರ್ಶನ ಮಾಡ್ಕೊಂಡು ಹೋಗ್ತಾನೆ. ಮನೆಯೊಳಗೆ ಹಾಲು ಕಾಫಿ ತೊಗೊಂಡು ಹೋಗ್ತಾನೆ. ಮಿಡ್ ನೈಟ್ 2 ಗಂಟೆ 3 ಗಂಟೆ. ಯಾಕೆಂದರೆ ದೇವಸ್ಥಾನ ಎಲ್ಲ ಓಪನ್ ಮಾಡಲ್ಲ. ಇಬ್ಬರು ಕೂತ್ಕೊಂಡು ಮಾತಾಡಿ ಒಂದು 10 ನಿಮಿಷ. ನಮ್ದು ಹಳೇದು ಒಂದು ಜಾಗ ಇದೆ ಕೂತ್ಕೊಂಡು ಮಾತಾಡೋ ಅನ್ಸೋದು. ಆ ಜಾಗದಲ್ಲಿ ಸೇರಿ ಒಂದು 10 ನಿಮಿಷ ಮಾತಾಡಿಕೊಂಡು. ಇಲ್ಲ, ಹೇಳಲ್ಲ. ಹಿಂಗೆ ಹೇಳಿದರೆ ನಾನು ಯಾರಿಗಾರು ಇಬ್ಬರಿಗೆ ಹೇಳಿರ್ತೀನಿ. ಅವ್ರು 4 ಜನ ಸೇರ್ತಾರೆ, ಅವ್ರು 4 ಜನ 100 ಜನಕ್ಕೆ ಸೇರ್ತಾರೆ. ಅದೊಂದು ಸರಿ ಇನ್ಸಿಡೆಂಟ್ ಆಯಿತು. ಆದ್ದರಿಂದ ಹೇಳಲ್ಲ. ದಿಢೀರ್ ಅಂತ ಅಲ್ಲಿಂದ ಹೊರಡುವಾಗ ಫೋನ್ ಮಾಡ್ತಾನೆ. ರಾತ್ರಿ 1:30 2 ಗಂಟೆಗೆ ಬರ್ತಾನೆ. ಒಂದು 10 ನಿಮಿಷ ಮಾತಾಡ್ಕೊಂಡು. ಸೇಮ್ ಅದೇ ಇದೆ, ಏನು ಚೇಂಜ್ ಆಗಿಲ್ಲ. ವ್ಯವಹಾರದಲ್ಲಿ ಅವನೊಂದು ಲೈನಲ್ಲಿ ಬೆಳೆದಿದ್ದಾನೆ, ನಾನೊಂದು ಲೈನಲ್ಲಿ ಬೆಳೆದಿದ್ದೀನಿ. ಆದರೆ ಸ್ನೇಹ ಪ್ರೀತಿ ಎಲ್ಲ ಅಳಿಬರು ನಾವೆಷ್ಟು ನಮ್ಮ ಗ್ಯಾಂಗ್ ಇದ್ವು ಅಷ್ಟು ಜನನೂ ಒಟ್ಟಿಗೆ ಕೇಳ್ತಾನೆ. ಎಲ್ಲರೂ ಒಟ್ಟಿಗೆ ಮಾತಾಡ್ತೀವಿ. ಚೆನ್ನಾಗಿದೆ. ಮತ್ತು ಅವ್ರಿಗೆ ಏನು ಇಷ್ಟ ಆಗುತ್ತೆ ಇಲ್ಲಿ ಬಂದಾಗ? ಜಾಸ್ತಿ ನಿಮ್ಮ ಜೊತೆ ಸೇರ್ಕೊಂಡು ಮಾಡೋಂಥ ಕೆಲಸಗಳಾಗಿರ್ಬೋದು, ತಿಂಡಿ ತಿನಿಸುಗಳಾಗಿರ್ಬೋದು? ಇಲ್ಲ, ಅದು ಬರೋ ಟೈಮು ತಿಂಡಿ ತಿನಿಸು ಯಾವುದು ಟೈಮ್ ಅಲ್ವಲ್ಲ. ಅದು ಹನ್ ಟೈಮ್ ಆಗಿರೋದ್ರಿಂದ ಪೂರ್ವಾಚಾರ ವಿಚಾರಗಳನ್ನ ಮಾತಾಡ್ಕೊತೀವಿ. ಈಗ ಒಂದು ಸ್ಕೂಲ್ ನಾವು ಇಬ್ಬರು ಓದಿದ್ದು ಒಂದು ಸ್ಕೂಲ್ ಒಂದಿದೆ. ಆ ಸ್ಕೂಲ್ ರಿನೋವೇಷನ್ ಆಗ್ತಾಯಿದೆ. ಆ ರಿನೋವೇಷನ್ ಏನಾದರೂ ಒಂದಷ್ಟು ಹೆಲ್ಪ್ ಮಾಡಪ್ಪ ಮಕ್ಕಳುಗಳಿಗೆ ಅಂತ ಒಂದು ಅಪ್ಲಿಕೇಶನ್ ಇಟ್ಟಿದ್ದೀನಿ. ಅದು ನಾನು ಸ್ವಲ್ಪ 89 ಲಕ್ಷ ಗೌರ್ಮೆಂಟಲ್ಲಿ ಓಡಾಡಿ ಅದಕ್ಕೊಂದು ಸ್ಯಾಂಕ್ಷನ್ ಮಾಡಿದ್ದೆ. ಈಗ ಒಂದು 25-30 ಲಕ್ಷ ನಮ್ಮ MLA ಅವರೆಲ್ಲ ಕೊಟ್ಟಿದ್ದಾರೆ. 1.5 ಕೋಟಿ ಪ್ರಾಜೆಕ್ಟ್ ಆಗಿದೆ, ನಡೀತಾ ಇದೆ. ಪ್ರಾಜೆಕ್ಟಲ್ಲಿ ಆದಮೇಲೆ ಮಕ್ಕಳಿಗೆ ಏನಾದರೂ ಅವರಿಗೆ ಜಾಮಿಟ್ರಿ ಬಾಕ್ಸು, ಅವ್ರ ಪುಸ್ತಕ, ಬಟ್ಟೆ, ಬರೀ ಇಂಥದಕ್ಕೆ ಏನಾದರೂ ಒಂದು ಅಷ್ಟು ಫಂಡ್ ಇಡು. ಅದರಿಂದ ಮಕ್ಕಳುಗಳಿಗೆ ಏನಾದ್ರು ಅನುಕೂಲ ಆಗುತ್ತೆ ಅಂತ ಒಂದು ವಿಶ್ವಾಸ ಇಟ್ಕೊಂಡಿದ್ದೀನಿ. ಹೌದೌದು, ತುಂಬ ಸಿಂಪಲ್. ಏನೂ ಗೊತ್ತಾಗಲ್ಲ, ಬರೋದೇ ಗೊತ್ತಾಗಲ್ಲ. ಯಾಕೆಂದರೆ ನಮಗೆ ಹಳೇ ಮಕ್ಕದ ಪರಿಚಯ ಇರೋದ್ರಿಂದ ಅವ್ನು ಯಾವುದೇ ರೀತಿ ಚೇಂಜ್ ಆದ್ರೂ ನಮಗದು ಬ್ಲಡ್ ರಿಲೇಷನ್ ಗೊತ್ತಾಗ್ಬಿಡುತ್ತೆ. ತಾಯಿಗೆ ಮಗು ಎಷ್ಟೇ ವರ್ಷ ಬಿಟ್ಟು ತಾಯಿಗೆ ಮಗು ಹೇಗೆ ಗೊತ್ತಾಗುತ್ತೋ ಹಾಗೆ ಬಹಳ ವರ್ಷಗಳ ನಂತರ ನಾವು ಮೀಟ್ ಮಾಡೋದು ನಮ್ಗೆ ಆ ರಿಲೇಷನ್ಶಿಪ್ ಗೊತ್ತಾಗುತ್ತೆ. ಇಲ್ಲ, ಕಂಡಿದ್ದೀವಿ. ಭಾಳ ಕಷ್ಟ ಆಗುತ್ತೆ. ನಮ್ಮ ದೇವಸ್ಥಾನದಲ್ಲಿ 100 ಜನ ಇರ್ತಾರೆ. ನಾನೇ ಏನೋ ಶಿವಾಜಿ ಇವಾಗ ಬಂದಿದ್ದೇವೆ ಹೇಳ್ಬೇಡ ಅಂತ ನನಗೆ. ಯಾಕೆಂದರೆ ಪಕ್ಕದಲ್ಲಿ ಪಬ್ಲಿಷ್ ಆದ ತಕ್ಷಣ ಹಿಂಸೆ ಆಗುತ್ತೆ. ಅವನಿಗೂ ಹಿಂಸೆ, ನಮಗೂ ಹಿಂಸೆ. ಆ ಒಂದು ಕಾರಣದಿಂದ ನಾನು ಇವತ್ತು ಅವ್ನು ಶಿವಾಜಿ ಅಂತಲೇ ಕರೆಯೋದು, ರಜನಿ ಅಂತ ಕರೆಯೋದಿಲ್ಲ. ಇವತ್ತು ನಮ್ಮ ಬಾಂಧವ್ಯ ಹಾಗೆ, ಏನೋ ಸೋಮು ಅಂತಾನೆ, ಏನೋ ಶಿವಾಜಿ ಅಂತೀವಿ, ಹಾಗೆ ಬೆಳ್ಕೊಂಡು. ನನ್ನ ಆಶಯ ಏನಪ್ಪ ಅಂತಂದರೆ ರಾಜಕೀಯ ರಂಗ ಬಿಟ್ಟು ಇದೇ ಚಲನಚಿತ್ರ ರಂಗದಲ್ಲೇ ಇದ್ದರೆ ಎಲ್ಲರೂ ಅವನಿಗೆ ಅತಿಶಯವಾದ ಪ್ರೀತಿಯನ್ನು ತೋರಿಸ್ತಾರೆ. ರಾಜಕೀಯ ರಂಗ ಅಂತ ಹೋದ ತಕ್ಷಣ ಸ್ವಲ್ಪ ಡೈವರ್ಟ್ ಆಗುತ್ತೆ. ಆ ಒಂದು ಬೇಡ ಅಂತ ನಾನು ಹಲವಾರು ಸರಿ ಅವ್ನಿಗೆ ಹೇಳಿದ್ದೀನಿ. ಪ್ರತಿ ಅವನ ಹುಟ್ಟುಹಬ್ಬದಲ್ಲಿ ಹೇಳೋದು, ಈ ಹುಟ್ಟುಹಬ್ಬನ ಇದರೊಳಗೆ ಆಚರಿಸ್ಕೊ, ನೀನು ಆ ರಂಗದಲ್ಲಿ ಆಚರಿಸ್ಕೋಬೇಡ ಅಂತ ಹೇಳ್ತೀನಿ. ಅವನು ಕೆಲವು ಟೈಮಲ್ಲಿ ನಾನು ಬೈದಿದ್ದಾನೆ, ಯಾಕೆ ನೀನು ನನಗೆ ಅಪೋಸ್ ಮಾಡ್ತಿದ್ದು ರಾಜಕೀಯ ರಂಗ ಅಂತ. ಬೇಡಪ್ಪ, ರಾಜ್ಕುಮಾರ್ ಅವರು ಇರೋವರೆಗೂ ರಾಜಕೀಯ ರಂಗ ಇಲ್ದಿರಾನೆ ಬೆಳೆದು ಬಂದರು. ಇವತ್ತವ್ರು ಎಲ್ಲರ ಮನಸ್ಸಿನಲ್ಲಿ ಉಳ್ಕೊಂಡಿದ್ದಾರೆ. ಹಾಗೆ ನೀನು ಈ ರಂಗದಲ್ಲೇ ಬೆಳೆದು ಬಂದರೆ ಆಗ ಸ್ಟೈಲ್ ಕಿಂಗ್ ಶಿವಾಜಿ ಅನ್ನೋದು ರಜನಿ ಅನ್ನೋದು ಎಲ್ಲರಿಗೂ ಇರುತ್ತೆ. ಅದನ್ನು ಹಾಗೆ ಉಳಿಸ್ಕೊ ಅಂತೇಳಿ ನಾನು ಅವ್ನಿಗೆ ಆಶಯ ಹೇಳಿ. ದೇವ್ರ ಬಗ್ಗೆ ಅಂದರೆ ಅವನಿಗೆ ಒಂದು ಬಾಬಾ ಅವ್ರ ಮೇಲೆ ಒಂದು ಇಂಟ್ರೆಸ್ಟ್ ಇಟ್ಕೊಂಡಿದ್ದಾನೆ. ಅವನು ದೇವಸ್ಥಾನ ಅಂದರೆ ಬರ್ತೆ, ಭಕ್ತಿ ಪೂಜೆ ಎಲ್ಲ ಇದೆ. ಬಟ್ ಆ ಬಾಬಾ ಮೇಲೆ ತುಂಬ ಇಂಟ್ರೆಸ್ಟ್ ಅವನಿಗಿಲ್ಲ. ಅಂದರೆ ಮನಸ್ಸಿಗೆ ಒಂದು ಸ್ವಲ್ಪ ಬೇಜಾರಾದರೆ ಅಲ್ಲಿ ಋಷಿಕೇಶ್ ಹರಿದ್ವಾರ್ಗೆ ಹೊಟ್ಟೋಗ್ತಾನೆ. ಅಲ್ಲೋಗು 2 ದಿನ 3 ದಿನ ಕಾಮ್ ಆಗಿರ್ತಾನೆ. ಅಲ್ಲಿಂದ ಬರ್ತಾನೆ. ಅವ್ನಿಗೆ ಅದ್ರ ಆ ಲೈನಲ್ಲಿ ಒಂದು ಡಿವೋಷನ್ ಅಲ್ಲ ಅವನು. ರಾಘವೇಂದ್ರ ಸ್ವಾಮಿಗಳು ಪಿಕ್ಚರ್ ಮಾಡಿ ರಾಘವೇಂದ್ರ ಸ್ವಾಮಿ ಚೌಟ್ರಿನೇ ಒಂದು ಕಟ್ಟಿ ಅದಕ್ಕೆ ಅಂತ ಬಡಬಗ್ಗರಿಗೆ ಅಂತ ಬಿಟ್ಬಿಟ್ಟಿದ್ದಾನೆ. ಅದೆಲ್ಲ ಭಕ್ತಿ ವಿಶ್ವಾಸ ಇದೆ. ಹಾಗಂತ ತೋರಿಸ್ಕೊಳಕ್ಕೆ ಹೋಗೋದಿಲ್ಲ. ಇಲ್ಲಿಂದ ರಜನಿ ಮುಂದೆ ಪ್ರಯಾಣ ಬೆಳೆಸಿದ್ದು ಗಾಂಧಿ ಬಜಾರ್ನ ವಿದ್ಯಾರ್ಥಿ ಭವನಕ್ಕೆ. ರಜನಿ ಬೆಂಗಳೂರಿಗೆ ಬಂದಾಗಲೆಲ್ಲ ಈ ವಿದ್ಯಾರ್ಥಿ ಭವನಕ್ಕೆ ಬಂದು ದೋಸೆ ತಿಂತಾರಂತೆ. ವಿಪರ್ಯಾಸ ಅಂದ್ರೆ ರಜನಿಯನ್ನ ಒಮ್ಮೆ ಕೂಡ ಗುರುತು ಹಿಡಿಯುವ ಭಾಗ್ಯ ಈ ಹೋಟೆಲ್ ಮಾಲೀಕರಿಗೆ ಸಿಗಲೇ ಇಲ್ಲ. ಅವ್ರ ಫ್ರೆಂಡ್ಸ್ ಒಂದು 2 ಇದ್ದಾರೆ. ಅವರು ಹೇಳಿದ್ದಾರೆ
ಅವ್ರು ಹೇಳಿದ್ದಾರೆ ಇಲ್ಲಿ ಬಂದಿದ್ದಾರೆ, ವೇಷ ಬದಲಾಯಿಸ್ಕೊಂಡು ಬರ್ತಾರೆ, ವೇಷ ಮರೆಸ್ಕೊಂಡು ಬರ್ತಾರೆ ಅಂತ. ಸೊ ನಮಗೂ ಭಾಳ ಎಕ್ಸೈಟ್ಮೆಂಟ್ ಇದೆ ಅವ್ರನ್ನ ನೋಡಬೇಕು ಅಂತ. ಬಟ್ ನಾವು ಅವ್ರನ್ನ ನೋಡಿಲ್ಲ, ಬಟ್ ಅವ್ರ ಫ್ರೆಂಡ್ಸ್ ಹೇಳಿರೋದು ಗೊತ್ತು. ಮತ್ತು ಅವರೊಂದು 2 ನ್ಯೂಸ್ ಪೇಪರ್ಸಲ್ಲಿ ಇಂಟರ್ವ್ಯೂಸ್ ಕೊಟ್ಟಿರೋದು ಪೇಪರ್ ಕಟ್ಟಿಂಗ್ ಇದೆ, ಹಿಂದೂ ಮತ್ತು ವಿಜಯ ಕರ್ನಾಟಕದಲ್ಲಿ. ಅದರಲ್ಲಿ ಹೇಳ್ಕೊಂಡಿದ್ದಾರೆ, ಯೂಶ್ವಲಿ ಬಂದಾಗೆಲ್ಲ ಇಲ್ಲಿ ವಿದ್ಯಾರ್ಥಿ ಭವನ್ ದೋಸೆ ತಿಂತೀನಿ, ತುಂಬ ರಶ್ ಇದ್ದಾಗ ಕೆಲವು ಟೈಮ್ ಪಾರ್ಸಲ್ ತೊಗೊಂಡು ಇಲ್ಲೇ ಕೃಷ್ಣಾರ ಪಾರ್ಕ್ ಬೆಂಚ್ ಮೇಲೆ ಕೂತ್ಕೊಂಡು ತಿಂದಿದ್ದೀನಿ ಅಂತ ಇಂಟರ್ವ್ಯೂಲಿ ಹೇಳ್ಕೊಂಡಿದ್ದಾರೆ. ಅದನ್ನು ಓದಿನೇ ನಮಗೆ ಭಾಳ ಖುಷಿ. ನಾವು ನೋಡಿಲ್ಲ, ವೇಷ ಬದಲಾಯಿಸ್ಕೊಂಡು ಬಂದಿದ್ದಾರಂತೆ. ಭಾಳ ಹಿಂದೆ ನಮ್ಮ ತಂದೆಯವ್ರನ್ನೇ ನೀವು ಕೇಳಿದ್ರೆ ಬೇಕಾದ್ರೆ ಹೇಳ್ತಾರೆ, ಅವ್ರ ಅಂಕಲ್ದು ಒಂದು ಹೋಟೆಲ್ ಇತ್ತು ಜಯನಗರ್ 4th T ಬ್ಲಾಕ್ ಡಿಪೋ ಎದುರುಗಡೆನೆ, ದೇವತಾ ಹೋಟ್ಲ್ ಅಂತ. ಅಲ್ಲಿಗೆ ಚಿಲ್ಲರೆ ಕೊಡ್ತಾಯಿದ್ರಂತ ಅವ್ರು ಕಂಡಕ್ಟರ್ ಆಗಿದ್ದಾಗ, ಅಲ್ಲಿ ಬಸ್ ನಿಲ್ಲಿಸ್ಬಿಟ್ಟು. ಆಮೇಲೆ ಇಲ್ಲಿಗೂ ಬಂದು ಕೊಡ್ತಾಯಿದ್ರು ಅಂತ ಅಪ್ಪ ಹೇಳ್ತಾರೆ ನನಗೂ. ಇವಾಗ ನೆಕ್ಸ್ಟ್ ಟೈಮ್ ಯಾವಾಗ ಹೇಳಿ ಬರೋ ಸಾಧ್ಯತೆ ಏನಾದ್ರು ಇದೆಯಾ? ನಾವು ಅವ್ರ ಫ್ರೆಂಡ್ಸ್ಗೆ, ಅವ್ರ ಕಸಿನ್, ಅವ್ರ ಫ್ರೆಂಡ್ಗೆ ಹೇಳಿದ್ದೀವಿ. ಅವ್ರಿಗೆ ಪ್ರೈವಸಿ ಸ್ವಲ್ಪ ಬೇಕು ಅಂತಾರೆ, ಅದು ಇಷ್ಟ ಆಗಲ್ಲ ಅಂತ. ಸೊ ವಿ ರೆಸ್ಪೆಕ್ಟ್ ಇಸ್ ಪ್ರೈವಸಿ. ಅವರು ಕಂಡಕ್ಟರ್ ಆಗಿದ್ದಾಗ ನೋಡಿದ್ದೀನಿ. ಆವಾಗ 60 ಏನಲ್ಲಿ ಬರ್ತಾಯಿದ್ರು. ನಾನು ದೇವತಾ ಹೋಟ್ಲಲ್ಲಿ ಚಿಲ್ಲರೆ ಹೋಗ್ತಾಯಿದ್ದೆ. ಆವಾಗ ಅವ್ರು ಚಿಲ್ಲರೆ ತಂದು ಕೊಡ್ತಾಯಿದ್ರು. ಅಲ್ಲಿ ಅವ್ರು ಪರ್ಮನೆಂಟ್ ಅಲ್ಲಿ ಚಿಲ್ಲರೆ ಎಲ್ಲ ಕೊಡೋರು, ಅಲ್ಲಿ ತೊಗೊಂಡು ಬರ್ತಾಯಿದ್ದೆ. ಅದ್ರ ಮೇಲೆ ಅವರು ಸಿನಿಮಾ ಸ್ಟಾರಿಗೆ ಹೋದ್ಮೇಲೆ ನಾನು ಅವ್ರು ನೋಡಲಿಲ್ಲ. ಹೋಟ್ಲಿಗೆ ಬಂದಿದ್ದಾರಂತ ತಿಂದಿದ್ದಾರೆ, ಹೋದ್ಮೇಲೆ ಗೊತ್ತಾಗೈತೆ. ಯಾರೋ ಹೇಳ್ತಾರೆ ನೀನು ಹೋಟ್ಲಿಗೆ ಬಂದಿದ್ರು ಅವರು ಅಂತ. ಅಷ್ಟೊಂದು ನಮಗೆ ಮುಖ ಪರಿಚಯ ಇಲ್ಲ. ಹೇಗನ್ಸುತ್ತೆ ನಿಮಗೆ? ರಜನಿಕಾಂತ್ ಇವಾಗ ಸೂಪರ್ ಸ್ಟಾರ್, ಇವಾಗ ಒಳ್ಳೆ ಬೆಳೆದಿದ್ದಾರೆ, ಇಂಟರ್ನ್ಯಾಷನಲ್ ಆಗಿದ್ದಾರೆ. ಮತ್ತು ಬಾಬಾ ಮೀಡಿಯಾಸ್ನಲ್ಲಿ ಕಂಡಕ್ಟರ್ ಆಗಿದ್ದು ಒಳ್ಳೆ ಸ್ಟಾರ್. ಅವ್ರು ನಿಮ್ಮ ಹೋಟ್ಲಿಗೆ ಬಂದು ತಿಂತಾರೆ ಅಂದಾಗ ಅದೊಂಥರ ಸಂತೋಷ ಇಲ್ಲ, ಸಂತೋಷನೇ. ಬಟ್ ನಿಮಗಂತ ಯಾವತ್ತು ಎದುರುಗಡೆ ಇಲ್ಲ, ನೋಡಿಲ್ಲ, ಇಷ್ಟವರೆಗೂ ನೋಡಿಲ್ಲ ಅವರನ್ನು. ವಿಷಯ ಯಾರು ತಿಳಿಸೇ ಇರಲಿಲ್ವ ನಿಮಗೆ? ನಮ್ಮ ಬಂದು ಹೋದ್ಮೇಲೆ ಅವರೇ ಹೇಳಿದ್ರಲ್ಲ, ಅವರ ತಮ್ಮನ ಮಗ ಅವರೆಲ್ಲ ಹೇಳ್ತಾಯಿದ್ರು, ನಿಮ್ಮ ಹೋಟ್ಲಿಗೆ ಬಂದಿದ್ದಾರೆ, ಬೆಳಿಗ್ಗೆ ಬಂದು ದೋಸೆದಿಂದ ಹೋಗಿದ್ದಾರೆ. ಮಾರುವೇಷನಲ್ಲಿ ಬರ್ತಾರೆ, ನಮಗೆ ಅವ್ರ ಪರಿಚಯ ಇರಲ್ಲ, ಅವ್ರು ಗುರ್ತಾನೋ ಯಾರನ್ನು ಮಾಡ್ಕೊಳ್ಳಲ್ಲ ಅಂತ. ಹಾಗೆ ಒಂದ್ಸಲ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಇವರೇ ಹೇಳುವಂತೆ ಕೆಲವೊಮ್ಮೆ ಜನ ಜಾಸ್ತಿ ಇದ್ದಲ್ಲಿ ರಜನಿ ಇಲ್ಲಿಂದ ಪಾರ್ಸಲ್ ಕಟ್ಟಿಸ್ಕೊಂಡು ಹೋಗಿ ಕೃಷ್ಣರಾವ್ ಪಾರ್ಕ್ನಲ್ಲಿ ಕೂತು ತಿಂತಾರಂತೆ. ಕೋಟಿಗಟ್ಟಲೆ ಸಂಪಾದನೆ ಮಾಡೋ ಒಬ್ಬ ಸೂಪರ್ ಸ್ಟಾರ್ ಎಷ್ಟು ಸಿಂಪಲ್ ಆಗಿ ತಮ್ಮ ಜೀವನವನ್ನ ಕಳೀತಾರೆ ಅನ್ನೋದಕ್ಕೆ ಇದಕ್ಕಿಂತ ಬಿಗ್ ಎಕ್ಸಾಂಪಲ್ ಇನ್ನೊಂದಿಲ್ಲ. ಭಾರತ ಚಿತ್ರರಂಗದಲ್ಲಿ ರಜನಿಕಾಂತ್ ಸಿನಿಮಾ ಗಳಿಸುವಷ್ಟು ಕೋಟಿಗಟ್ಟಲೆ ಹಣ ಬೇರೆ ಯಾವ ಸ್ಟಾರ್ ಸಿನಿಮಾಗಳಲ್ಲೂ ಸಿಗುವುದಿಲ್ಲ. ಇಂತಹ ಒಬ್ಬ ದೊಡ್ಡ ಸ್ಟಾರ್ ಯಾವ ಮುಜುಗರವಿಲ್ಲದೆ, ಅಹಮಿಲ್ಲದೆ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ನಿಮ್ಮೆಲ್ಲರ ಮಧ್ಯದಲ್ಲಿ ಹೇಗೆಲ್ಲ ಓಡಾಡುತ್ತಾರೆ ಅನ್ನೋದನ್ನು ನಿಮ್ಮ ಮುಂದಿಡುವ ಚಿಕ್ಕ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ರಜನಿಕಾಂತ್ ಪ್ರೈವಸಿಗೆ ಯಾವುದೇ ರೀತಿಯ ಧಕ್ಕೆ ಬರುವುದಿಲ್ಲ ಅಂತ ಭಾವಿಸ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. Throw your hands up in the air, do that boom bap, cause the bomb never man will set you on fire.